ನಮ್ಮ ಕನ್ನಡದ ಹೆಮ್ಮೆಯ ಮತ್ತೆ ಎಲ್ಲರ ಪ್ರೀತಿಯ ನಟ ಪುನೀತ್ ರಾಜ್‌ಕುಮಾರ್ ಇವತ್ತು ನಮ್ಮೊಂದಿಗಿಲ್ಲ. ಅವರನ್ನ ಕಳ್ಕೊಂಡು 4 ವರ್ಷನೇ ಆಗೋಗಿದೆ. ಎಲ್ಲರ ಪ್ರೀತಿಯ ಅಪ್ಪು ಇನ್ನೂ ಎಲ್ಲರ ಮನಸ್ಸಲ್ಲೇ ಇದ್ದಾರೆ. ಅಪ್ಪುನನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪು ಬಗ್ಗೆ ನೀವು ಎಷ್ಟೆಷ್ಟೋ ಸ್ಟೋರಿಗಳನ್ನ ಅವರ ಬಗ್ಗೆ ಮನೆತನ ಎಲ್ಲದ್ರ ಬಗ್ಗೆನೂ ಕೂಡ ಕೇಳಿರ್ತೀರಾ. ಹಾಗೆ ನಾವಿವತ್ತು ಅಪ್ಪು ಅವರ ಲವ್ ಸ್ಟೋರಿ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಬಂದಿದ್ದೇವೆ. ಅಶ್ವಿನಿ ಮತ್ತೆ ಪುನೀತ್ ರಾಜ್‌ಕುಮಾರ್ ಅವರು ನಮ್ಮ ಸಿನಿಮಾ ರಂಗದಲ್ಲಿ ಮಾದರಿ ಜೋಡಿ ಅಂತಾನೆ ಹೇಳಬಹುದು. ಅಪ್ಪು ಸಿನಿ ಜರ್ನಿಗೆ ಒಂದು ರೀತಿಯಾಗಿ ಇಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಿದ್ದೆ ಅಶ್ವಿನಿ ಅವರು. ಅಪ್ಪು ಅಗಲಿಕೆಯ ನಂತರ ತುಂಬಾ ಕುಗ್ಗಿ ಹೋಗಿದ್ದ ಅಶ್ವಿನಿ ಸದ್ಯ ಪಿಆರ್‌ಕೆ ಪ್ರೊಡಕ್ಷನ್ ನೋಡ್ಕೊಳ್ತಾ ಇದ್ದಾರೆ. ಅಪ್ಪು ಬಿಟ್ಟು ಹೋಗಿದ್ದಂತಹ ಸಮಾಜ ಕಾರ್ಯಗಳಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಇನ್ನು ಅಶ್ವಿನಿಗೆ ತಮಗೆಲ್ಲವೂ ಪುನೀತ್ ಅವರೇ ಆಗೋಗಿದ್ರು. ಹಾಗಾಗಿ ಅಶ್ವಿನಿ ಅವರ ಪರಿಚಯ ಆಗಿದ್ದು ಹೇಗೆ? ಇವರಿಬ್ಬರ ಲವ್ ಸ್ಟೋರಿ ಶುರು ಆಗಿದ್ದು ಹೇಗೆ? ಮದ್ವೆ ಆಗಿದ್ದಾದ್ರೂ ಹೇಗೆ? ಮನೆಯಲ್ಲಿ ಇವರ ಲವ್ ಸ್ಟೋರಿಯನ್ನ ಬ್ರೇಕ್ ಮಾಡಿದ್ದು ಹೇಗೆ? ಅನ್ನೋದರ ಎಲ್ಲ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ನಾವು ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಕನ್ನಡ ಚಿತ್ರರಂಗದ ಪ್ರೀತಿಯ ಅಪ್ಪು ಅವರ ಪತ್ನಿ ಅಶ್ವಿನಿ ಅವರು ಮೂಲತಃ ಚಿಕ್ಕಮಗಳೂರಿನ ಭಾಗಮನೆಯವರು. ಅಶ್ವಿನಿ ಅವರ ಪರಿಚಯ ಹೇಗಾಯ್ತು ಅಂತ ನೋಡೋದಾದ್ರೆ, ಪುನೀತ್ ರಾಜ್‌ಕುಮಾರ್ ಆಗಿನ್ನು ಇಂಡಸ್ಟ್ರಿಗೆ ಬಂದೇ ಇರ್ಲಿಲ್ಲ. ಅವರು ಏನು ಕೂಡ ಆಗಿರ್ಲಿಲ್ಲ, ಹೀರೋ ಕೂಡ ಆಗಿರ್ಲಿಲ್ಲ. ಸೊ ಪರಶುರಾಮ ಸಿನಿಮಾ ಆದ್ಮೇಲೆ ಅಪ್ಪು ಅವರು ಲಾಂಗ್ ಬ್ರೇಕ್ ನ ತಗೊಂಡಿದ್ರು. ಸೊ ಕಾಲೇಜು ಮುಗಿಸಿ ಕೆಲವೊಂದಿಷ್ಟು ಬಿಸ್ನೆಸ್ ಗಳಲ್ಲೂ ಕೂಡ ಅವರು ಬ್ಯುಸಿ ಆಗೋಗಿದ್ರು. ಅವರಿಗೆ ಸಿನಿಮಾಗೆ ಮತ್ತೆ ಕಮ್‌ಬ್ಯಾಕ್ ಮಾಡುವಂತಹ ಯಾವುದೇ ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ. ಸೊ ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು ಪುನೀತ್ ರಾಜ್‌ಕುಮಾರ್ ಅವರು. ಅಪ್ಪು ಅವರೇ ಹೇಳಿದ್ರು, ನನಗೆ ಸಿನಿಮಾಗೆ ಬರುವಂತ ಆಸಕ್ತಿ ಏನು ಇಲ್ಲ. ಆದ್ರೆ ನಾವು ಅಂದ್ಕೊಂಡಂತೆ ಏನು ಆಗೋದಿಲ್ಲ ಅಲ್ವಾ? ಸೊ ಮತ್ತೆ ಇಂಡಸ್ಟ್ರಿಗೆ ಬಂದು ಬಣ್ಣ ಹಚ್ಚಿದ್ದೆ ಅಂತ. ಆದ್ರೆ ಅಶ್ವಿನಿ ಅವರ ಪರಿಚಯದ ವೇಳೆ ಅಪ್ಪು ಅವರು ಹೀರೋ ಆಗಿರ್ಲಿಲ್ಲ, ಏನು ಕೂಡ ಆಗಿರ್ಲಿಲ್ಲ. ಸೊ ದೊಡ್ಡ ಮನೆಯ ಮಗ ಆಗಿದ್ರು ಅಷ್ಟೇ. ಪಾರ್ವತಮ್ಮನವರು ನಿರ್ಮಾಪಕಿ ಆಗಿದ್ರಲ್ಲ, ಅವರು ಯಾವ ಯಾವ ಸಿನಿಮಾ ನಿರ್ಮಾಣ ಮಾಡ್ತಾರೆ ಆ ಶೂಟಿಂಗ್ ಸೆಟ್ ನ ನೋಡೋದಕ್ಕೆ ಹೋಗ್ತಾ ಇದ್ರು ಪುನೀತ್ ರಾಜ್‌ಕುಮಾರ್ ಅವರು. ಅಂದ್ರೆ ಶಿವಣ್ಣ ಮತ್ತೆ ರಾಘಣ್ಣ ಅವರ ಶೂಟಿಂಗ್ ಸೆಟ್ ಯಾವ ರೀತಿ ಇರ್ಬೇಕು, ಯಾವ ರೀತಿ ಅದನ್ನ ಸೆಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಖುದ್ದಾಗಿ ನಿಂತು ಇವರೇ ಕಾಳಜಿಯನ್ನ ವಹಿಸಿ ಹೋಗಿ ನೋಡ್ತಾ ಇದ್ರಂತೆ. ಹಾಗೆ ಒಂದು ಸಲ ಹೋಗಿದಂತಹ ಟೈಮಲ್ಲಿ ಅಶ್ವಿನಿ ಅವರನ್ನ ಭೇಟಿ ಮಾಡ್ತಾರೆ ಪುನೀತ್ ರಾಜ್‌ಕುಮಾರ್. ಅಂದ್ರೆ ಅಶ್ವಿನಿ ಅವರಿಗೂ ಮತ್ತೆ ಪುನೀತ್ ಅವರಿಗೂ ಇದ್ದಂತಹ ಕಾಮನ್ ಫ್ರೆಂಡ್ ಇಂದ ಆಕಸ್ಮಿಕವಾಗಿ ಅಶ್ವಿನಿ ಅವರನ್ನ ಭೇಟಿ ಮಾಡ್ತಾರೆ ಅಪ್ಪು. ಅಗೇನ್ 1996ರಲ್ಲಿ ಇವರಿಬ್ರು ಭೇಟಿ ಆಗತ್ತೆ. ಈ ಭೇಟಿ ಪರಿಚಯ ಆಗತ್ತೆ. ಪರಿಚಯ ಸ್ನೇಹ ಆಗತ್ತೆ. ಇಬ್ರು ಕೂಡ ಒಟ್ಟಿಗೆ ಓಡಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ಸ್ನೇಹ ನಿಧಾನವಾಗಿ ಪ್ರೀತಿಗೆ ತಿರುಗುತ್ತೆ. ಅದಾದ ನಂತರ ಇಬ್ರು ಕೂಡ ಫೋನಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನಷ್ಟು ಹತ್ರ ಕೂಡ ಆಗ್ತಾರೆ. ಆದ್ರೆ ಪುನೀತ್ ರಾಜ್‌ಕುಮಾರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಆತಂಕ ಇರುತ್ತೆ, ಭಯ ಅನ್ನೋದಿರುತ್ತೆ. ಅಂದ್ರೆ ತಾವು ಪ್ರೀತಿ ಮಾಡ್ತಾ ಇರುವಂತಹ ವಿಚಾರನ ಮನೆಯಲ್ಲಿ ಹೇಳೋದಾದ್ರೂ ಹೇಗೆ? ಯಾಕೆ ಅಂತಂದ್ರೆ ರಾಜ್‌ಕುಮಾರ್ ಅವರ ಕುಟುಂಬ ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಮನೆ ಅಂತಾನೆ ಫೇಮಸ್. ಕೊಂಚ ಎಡವಟ್ಟಾದ್ರೂ ಕೂಡ ಬಹಳ ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಪ್ರೀತಿ ಗೀತಿ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ, ಅಯ್ಯೋ ರಾಜ್‌ಕುಮಾರ್ ಅವರ ಮಗ ದೊಡ್ಡ ಮನೆ ಹುಡುಗ ಲವ್ ಅಲ್ಲಿ ಬಿದ್ದಿದ್ದಾನಂತೆ, ಹೀಗಾಯ್ತಂತೆ, ಹಾಗಾಯ್ತಂತೆ ಅಂತ ಹೇಳಿ ಏನೇನೋ ಸುದ್ದಿಗಳನ್ನ ಹಬ್ಬಿಸ್ಬಿಡ್ತಾರೆ ಅನ್ನೋಂತಹ ಭಯ ಇತ್ತು. ಲವ್ ಮಾಡಿದ್ಮೇಲೆ ಪ್ರೀತಿ ಅಂತ ಮಾಡಿದ್ಮೇಲೆ ಸಹಜವಾಗೇನೆ ಮನೆಯವರಿಗೂ ಕೂಡ ಹೇಳೋದಕ್ಕೆ ಭಯ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಅಪ್ಪು ಅವ್ರಿಗೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಇವರಿಬ್ಬರ ಓಡಾಟ, ಇವ್ರು ನಡ್ಕೊಳ್ತಾ ಇದ್ದಂತಹ ರೀತಿಯನ್ನ ಶಿವರಾಜ್ ಕುಮಾರ್ ಅವರು ಸೂಕ್ಷ್ಮವಾಗಿ ಗಮನಿಸ್ತಾನೆ ಇದ್ರಂತೆ. ಯಾಕೆ ಅಂತಂದ್ರೆ ಶಿವಣ್ಣ ಶೂಟಿಂಗ್ ಸೆಟ್‌ಗೆ ಆಗಾಗ ಅಶ್ವಿನಿ ಅವರು ಕೂಡ ಬರ್ತಾ ಇರ್ತಾರೆ. ಅಲ್ಲಿ ಅಪ್ಪುನ ಮೀಟ್ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಇನ್ನು ಅಪ್ಪು ಕೂಡ ಜಾಸ್ತಿ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದನ್ನ ಗಮನಿಸಿರ್ತಾರೆ ಶಿವಣ್ಣ ಅವರು. ಇನ್ನು ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಕೂಡ ಅಪ್ಪು ಯಾವಾಗ್ಲೂ ಫೋನಲ್ಲೇ ಇರ್ತಾ ಇದ್ದದನ್ನ ಗಮನಿಸಿದ್ರಂತೆ. ಈ ವಿಚಾರವನ್ನ ಶಿವಣ್ಣಗೂ ಕೂಡ ಹೇಳಿದ್ರಂತೆ. ಇದಾದ ಸ್ವಲ್ಪ ದಿನಗಳ ನಂತರ ಅಪ್ಪು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದು ಶಿವಣ್ಣಗೆ ಗೊತ್ತಾಗ್ಬಿಡುತ್ತೆ. ಈ ವಿಷಯವನ್ನ ಪಾರ್ವತಮ್ಮ ಅವರ ಬಳಿ ಹೇಳ್ತಾರೆ ಶಿವಣ್ಣ. ಆಗ ಪಾರ್ವತಮ್ಮ ಅವರು, ನನ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ, ನೀವು ಹೋಗಿ ತಂದೆ ಬಳಿನೇ ಹೇಳ್ಬಿಡು ಅಂತ ಶಿವಣ್ಣ ಅವ್ರಿಗೆ ಹೇಳಿದಂತೆ. ಆಗ ಶಿವಣ್ಣ ಅವರು ರಾಜ್‌ಕುಮಾರ್ ಅವರ ಬಳಿ ಬಂದು ಈ ವಿಚಾರವನ್ನ ಹೇಳ್ತಾರೆ. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಅಶ್ವಿನಿ ಮತ್ತೆ ಪುನೀತ್ ಅವರ ಲವ್ ಸ್ಟೋರಿಯನ್ನ ಮೊದಲು ಬ್ರೇಕ್ ಮಾಡಿದ್ದೆ ಶಿವಣ್ಣ. ಈ ವಿಷಯ ಪಾರ್ವತಮ್ಮ ಅವ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಇನ್ನು ಅವರ ತಂದೆ ರಾಜ್‌ಕುಮಾರ್ ಅವ್ರಿಗೂ ಕೂಡ ಎಲ್ಲ ಗೊತ್ತಿರುತ್ತೆ. ಆದ್ರೆ ಯಾರು ಕೂಡ ಗೊತ್ತಿದ್ರುನು ಏನು ಗೊತ್ತಿಲ್ಲದೆ ಇರೋ ಹಾಗೆ ಇದ್ದು ಬಿಡ್ತಾರೆ. ಅದಾದ ನಂತರ ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ರಾಜ್‌ಕುಮಾರ್ ಅವರು ಯಾವುದೇ ರೀತಿಯಿಂದನೂ ಕೂಡ ಸಿಟ್ಟಾಗೋದಾಗಿರ್ಬೋದು, ಬೈಯೋದು ಏನು ಕೂಡ ಮಾಡಿಲ್ಲ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಅಣ್ಣೋರು ಶಾಂತಮೂರ್ತಿ ಅಂತ. ಅಪ್ಪು ಪ್ರೀತಿ ವಿಷಯ ಗೊತ್ತಾದ ಮೇಲೆ
ಅಣ್ಣೋರು ಸರಿ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ ಅಂತಂದ್ರೆ, ಅಲ್ಲಿ ಅವರಿಬ್ರು ಕೂಡ ಮದ್ವೆ ಆಗ್ಲಿ, ಚೆನ್ನಾಗಿರ್ಲಿ ಅಂತಾನೆ ಹೇಳಿದ್ರಂತೆ. ಈ ವಿಚಾರವನ್ನ ಸ್ವತಃ ಅಪ್ಪು ಅವರೇ ವೀಕೆಂಡ್ ವಿತ್ ರಮೇಶ್‌ನಲ್ಲಿ ಹೇಳ್ದಿರ್ತಾರೆ. ಸೊ ಎಲ್ಲರೂ ಕೂಡ ಕಾರ್ಯಕ್ರಮವನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅಪ್ಪು ಅವರು ನಮ್ಮ ಲವ್ ಸ್ಟೋರಿಯನ್ನ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತ. ಸೊ ಅದೇ ವಿಚಾರವನ್ನ ನಾವಿಲ್ಲಿ ನಿಮ್ಗೆ ಹೇಳ್ತಾ ಇದೀವಿ. ಇನ್ನು ನಾವು ಮೊದ್ಲೇ ಹೇಳ್ದಂಗೆನೆ ಅಪ್ಪು ಅವರಿಗೆ ಪ್ರೀತಿ ವಿಚಾರವನ್ನ ಮನೆಯಲ್ಲಿ ಹೇಳೋದಕ್ಕೆ ಆತಂಕ ಇತ್ತು ಅಷ್ಟೇ. ಆದ್ರೆ ಯಾವುದೇ ರೀತಿಯಿಂದಾನು ಭಯ ಇರ್ಲಿಲ್ಲ. ಯಾಕೆಂದ್ರೆ ಡಾಕ್ಟರ್ ರಾಜ್‌ಕುಮಾರ್ ಅವರಿಗೂ, ಪುನೀತ್ ರಾಜ್‌ಕುಮಾರ್ ಅವರಿಗೂ ಯಾವ ರೀತಿಯಾಗಿ ಬಾಂಡಿಂಗ್ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಪುನೀತ್ ಅಂತಂದ್ರೆ ಅಪ್ಪು ಅಂದ್ರೆ ಸಾಕು ಅಣ್ಣವ್ರು ಅಷ್ಟೊಂದು ಇಷ್ಟಪಡ್ತಾ ಇದ್ರು. ಆತನಿಗೆ ಒಂದು ಏಟನ್ನು ಹೊಡಿತಾ ಇರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು ಅವ್ರ ಬಾಂಡಿಂಗ್. ಸೊ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಅವ್ರು ತಗೊಬಂದು ಅಣ್ಣವ್ರ ಕೈಗೆ ಕೊಡ್ತಾರಂತೆ. ಇವ್ರು ನಿಮ್ಗೆ ಏನೋ ವಿಶ್ ಮಾಡ್ಬೇಕಂತೆ ತಗೊಳ್ಳಿ ಅಂತ ಹೇಳಿ. ಆದ್ರೆ ಅಣ್ಣವ್ರಿಗೆ ಗೊತ್ತಿರುತ್ತಲ್ಲ ಇವ್ರ ಪ್ರೀತಿ ವಿಚಾರ. ಹಾಗಾಗಿ ಏನು ಕೂಡ ಹೇಳಲೇ ಇಲ್ಲ. ಆ ಮಾತಾಡ್ತಾರೆ, ಆರಾಮಾಗಿ ಇರ್ತಾರೆ. ಕಾಮ್ ಆಗಿರ್ತಾರೆ ಅಣ್ಣವ್ರು. ಅದಾದ ನಂತರ ಅಣ್ಣವ್ರೇನೆ ಪಾರ್ವತಮ್ಮ ಅವರ ಬಳಿ ಈ ವಿಚಾರವನ್ನ ಹೇಳ್ದಾಗ, ಪಾರ್ವತಮ್ಮ ಅವರು ಕೂಡ ಇದನ್ನ ಒಪ್ಪಿಕೊಂಡಂತೆ. ಇನ್ನು ಮೂವರು ಮಕ್ಕಳಿಗೂ ಕೂಡ ಅಣ್ಣವ್ರು ಷರತ್ತನ್ನ ವಿಧಿಸಿರ್ತಾರೆ. ಏನಪ್ಪಾ ಅಂತಂದ್ರೆ, ಮದ್ವೆ ಆದ್ಮೇಲೆನೆ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅನ್ನೋದು. ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ಮಕ್ಕಳಿಗೆ ಶಿಸ್ತನ್ನ ಕಲಿಸೋದಿರ್ಬೋದು ಅಥವಾ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಯಾರು ಕೂಡ ದಾರಿ ತಪ್ಪಬಾರ್ದು ಅನ್ನೋಂತಹ ಉದ್ದೇಶ ಇರ್ಬೋದು. ಅಣ್ಣವ್ರು ಈ ರೀತಿಯಾಗಿ ಷರತ್ತನ್ನ 3 ಮಕ್ಕಳಿಗೆ ಕೂಡ ಹಾಕಿರ್ತಾರೆ. ಅದೇ ರೀತಿಯಾಗಿ ಶಿವಣ್ಣ ಅವರು ಕೂಡ ಗೀತಾ ಅವರನ್ನ ಮದ್ವೆ ಆದ್ಮೇಲೆನೆ ಸಿನಿಮಾ ರಂಗಕ್ಕೆ ಬಂದಿದ್ದು. ರಾಘಣ್ಣ ಅವರು ಕೂಡ ಮಂಗಳ ಅವರನ್ನ ಮದ್ವೆ ಆದ್ಮೇಲೆನೆ ಬಣ್ಣ ಹಚ್ಚೋಕೆ ಶುರು ಮಾಡಿದ್ದು. ಇನ್ನು ಎಲ್ಲಾ ಮದ್ವೆ ವಿಚಾರ ಎಲ್ಲ ನಡೆಯುತ್ತೆ, ಡಿಸ್ಕಸ್ ಆಗುತ್ತೆ. ಎಲ್ಲರೂ ಕೂಡ ಒಪ್ಕೊಳ್ತಾರೆ. 1999ರ ಡಿಸೆಂಬರ್ 1ನೇ ತಾರೀಕು ಅಪ್ಪು ಅವರು ಅಶ್ವಿನಿ ಅವರ ಕೈ ಹಿಡಿತಾರೆ. ಅಶ್ವಿನಿ ಅವರ ಮನೆಯಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ. ಅಣ್ಣವರ ಮನೆ ಸೊಸೆ ಆಗ್ತಾರೆ ಅಂತಂದ್ರೆ ಯಾರ್ ತಾನೇ ಸಮಸ್ಯೆಯನ್ನ ಮಾಡ್ತಾರೆ. ಎರಡೂ ಕುಟುಂಬದವರು ಕೂಡ ಸೇರಿ ಖುಷಿಯಾಗಿನೇ ಮದ್ವೆ ಮಾಡಿಸ್ತಾರೆ. ಮದ್ವೆ ಆಗಿ 3 ವರ್ಷಗಳ ನಂತರ ಅಂದ್ರೆ 2002ರಲ್ಲಿ ಅಪ್ಪು ಅವರು ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ. ಅಪ್ಪು ಸಿನಿಮಾದ ಮೂಲಕನೇ ಗ್ರ್ಯಾಂಡ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಡ್ತಾರೆ. ಅಲ್ಲಿಂದ ಅಪ್ಪು ಹಿಂತಿರುಗಿ ನೋಡೋದೇ ಇಲ್ಲ. ಪವರ್ ಸ್ಟಾರ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾರೆ, ಹೆಸರು ಮಾಡ್ತಾರೆ. ಎಲ್ಲರ ಪ್ರೀತಿಯ ಅಪ್ಪುನೇ ಆಗ್ತಾರೆ. ಇನ್ನು ಅಪ್ಪು ಮತ್ತೆ ಅಶ್ವಿನಿ ಪ್ರೀತಿಯ ಸಂಕೇತವಾಗಿ ಧೃತಿ ಮತ್ತೆ ವಂದಿತಾ ಅನ್ನುವಂತಹ ಮುದ್ದಾದ ಹೆಣ್ಮಕ್ಳಿದ್ದಾರೆ. ಧೃತಿ ಅವರು ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ. ಉನ್ನತ ಶಿಕ್ಷಣದ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಕಡೆ ವಂದಿತಾ ಅವರು ಹೊಸ ಉದ್ಯಮವನ್ನ ಸ್ಟಾರ್ಟ್ ಮಾಡಿದ್ದಾರೆ, ನೂಕಾಸ್ ಕೆಫೆ ಅಂತ ಹೇಳಿ. ಇನ್ನು ಪುನೀತ್ ರಾಜ್‌ಕುಮಾರ್ PRK ಪ್ರೊಡಕ್ಷನ್ ಅನ್ನ ಹುಟ್ಟು ಹಾಕಿದ್ರು. ಸೊ ಅದರಿಂದ ಒಂದಷ್ಟು ಸಿನಿಮಾಗಳು ಕೂಡ ಹೊರಗಡೆ ಬಂತು. ಅಶ್ವಿನಿ ಅವರು ನಿರೂಪಕಿಯಾಗಿ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಇದೀಗ ಪವರ್ ಸ್ಟಾರ್ ಇಲ್ಲ ಅಂತಂದ್ರೂ ಕೂಡ ಆ ಪ್ರೊಡಕ್ಷನ್ ಸಂಸ್ಥೆಯ ಎಲ್ಲಾ ಜವಾಬ್ದಾರಿಗಳನ್ನ ಅಶ್ವಿನಿ ಅವರೇ ತಗೊಂಡಿದ್ದಾರೆ. ಅವರೇ ನೋಡ್ಕೊಳ್ತಾ ಇದ್ದಾರೆ. ಸಿನಿಮಾದಲ್ಲಿ ಪವರ್ ಸ್ಟಾರ್ ಆಗಿದ್ರೂನು ಕೂಡ ಫ್ಯಾಮಿಲಿಗೆ ಅಷ್ಟೇ ಸೂಪರ್ ಸ್ಟಾರ್ ಆಗಿದ್ರು ಪುನೀತ್ ರಾಜ್‌ಕುಮಾರ್ ಅವರು. ಸಿನಿಮಾದಲ್ಲಿ ಎಷ್ಟೇ ಬಿಸಿ ಇರ್ಬೋದು, ಏನೇ ಮಾಡ್ಬೋದು. ಆದ್ರೆ ಅವರು ಫ್ಯಾಮಿಲಿಗೆ ಅಷ್ಟೇ ಟೈಮ್ ಅನ್ನ ಕೊಡ್ತಾ ಇದ್ರು, ಅಷ್ಟೇ ಪ್ರೀತಿಯನ್ನ ಕೊಡ್ತಾ ಇದ್ರು. ಇವತ್ತು ಪುನೀತ್ ರಾಜ್‌ಕುಮಾರ್ ಅವರು ಆ ಫ್ಯಾಮಿಲಿಯಲ್ಲಿ ಇಲ್ಲ, ಭೌತಿಕವಾಗಿ ಇಲ್ಲ ಇರ್ಬೋದು. ಆದ್ರೆ ಮಾನಸಿಕವಾಗಿರ್ಬೋದು, ಅವರ ಮನಸ್ಸಿನಲ್ಲಿ ಯಾವತ್ತಿಗೂನು ಪುನೀತ್ ರಾಜ್‌ಕುಮಾರ್ ಇದ್ದೇ ಇದ್ದಾರೆ. ಇವತ್ತು ಅವರ ಮಕ್ಕಳು ಹೊಸ ಉದ್ಯಮವನ್ನ ಸ್ಟಾರ್ಟ್ ಮಾಡಿದ್ದಾರೆ. PRK ಪ್ರೊಡಕ್ಷನ್‌ನ ಅಶ್ವಿನಿ ಅವರು ನೋಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಕೂಡ ಪುನೀತ್ ರಾಜ್‌ಕುಮಾರ್ ಅವರೇ ಎಲ್ಲೋ ಒಂದು ಕಡೆ ನಿಂತು ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ನಂಬಿಕೆ ಇದೆ. ಸೊ ಪುನೀತ್ ರಾಜ್‌ಕುಮಾರ್ ಅವರ ಈ ಒಂದು ಲವ್ ಸ್ಟೋರಿ ಬಗ್ಗೆ, ಅವರ ಪ್ರೀತಿಯ ಫ್ಯಾಮಿಲಿ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ನಾವು ಹೇಳಿದ್ದೀವಿ. ನಿಮಗೇನ್ ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.